ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಅಧ್ಯಾಯ 2 ಸಾಂಖ್ಯಯೋಗ ಅಂತ ಹೇಳಿ ಕರೀತಾರಲ್ವ, ಆ ಅಧ್ಯಾಯ 2ರ ಶ್ಲೋಕಗಳನ್ನು ಮುಂದುವರೆದು ನೋಡ್ತಾ ಹೋಗೋಣ. ಶ್ಲೋಕ ಸಂಖ್ಯೆ 9ರಿಂದ 11ರವರೆಗೆ ಇರ್ತಕ್ಕಂಥ ಶ್ಲೋಕಗಳನ್ನು ಪಠನ ಮಾಡಿಬಿಟ್ಟು ಅವುಗಳ ಅರ್ಥವನ್ನು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸಂಜಯ ಉವಾಚ ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್मध्ये ವಿಷೀದಂತಮಿದಂ ವಚಃ. ಶ್ರೀಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಶ್ಚ ನಾನುಶೋಚಂತಿ ಪಂಡಿತಾಃ. ಹಾಗೆ ಮುಂದುವರೆದು ನಾವು ಈ ಶ್ಲೋಕಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಇಲ್ಲಿ 9ನೇ ಶ್ಲೋಕವನ್ನು ನೋಡ್ಬೋದು. ಇಲ್ಲಿ ಸಂಜಯ ಉವಾಚ ಅಂತೇಳಿ ಪ್ರಾರಂಭ ಆಗುತ್ತೆ. ಅಂದರೆ ಸಂಜಯ ಹೇಳ್ತಾ ಇದ್ದಾನೆ. ನಮ್ಗೆಲ್ಲರಿಗೂ ತಿಳಿದೇ ಇದೆ, ಇಡೀ ಮಹಾಭಾರತದ ಕಥೆಯನ್ನು ಇಲ್ಲಿ ಅಂದರೆ ಯುದ್ಧದ ಸನ್ನಿವೇಶವನ್ನು, ಯುದ್ಧ ಹೇಗೆ ನಡೀತಾ ಇದೆ, ಯಾರ್ಯಾರೆಲ್ಲ ಇದ್ದಾರೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇಲ್ಲಿ ಸಂಜಯ ಅರಮನೆಯಲ್ಲೇ ಕುಳಿತುಕೊಂಡು ಧೃತರಾಷ್ಟ್ರ ಅಂದರೆ ಕುರುಡನಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ವಿವರಿಸ್ತಾ ಹೋಗ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಮಧ್ಯ ಮಧ್ಯದಲ್ಲಿ ಸಂಜಯ ಹೇಳ್ತಕ್ಕಂಥ ಮಾತುಗಳು, ಜೊತೆಗೆ ಕೃಷ್ಣ ಹೇಳ್ತಕ್ಕಂಥ ಮಾತುಗಳು, ಅರ್ಜುನ ಹೇಳ್ತಕ್ಕಂಥ ಮಾತುಗಳು ಇವೆಲ್ಲ ಬರ್ತಾ ಇರ್ತವೆ. ಅವು ಬಂದಾಗ ಆಗಾಗ ನಮಗೆ ಉವಾಚ ಅಂತೇಳಿ ಬರ್ತಾ ಇರುತ್ತೆ, ಯಾರು ಹೇಳಿದ್ರು ಅಂತೇಳಿ. ಇಲ್ಲಿ ಸಂಜಯ ಉವಾಚ ಏನು ಹೇಳ್ತಾ ಇದ್ದಾನೆ ಸಂಜಯ? ಏವ ಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ನಿಮ್ಗೆಲ್ರಿಗೂ ತಿಳಿದೇ ಇದೆ, ಇಲ್ಲಿವರೆಗೂ ನಾವು ನೋಡಿದ್ದೀವಿ. ಇಷ್ಟೊತ್ತಿನವರೆಗೂ ಅರ್ಜುನ ತನಗೆ ಯುದ್ಧದ ಬಗ್ಗೆ ಅಂದರೆ ಯುದ್ಧರಂಗಕ್ಕೆ ಇಳಿದ ಮೇಲೆ, ಅಲ್ಲಿ ತನ್ನವ್ರನ್ನೆಲ್ಲ ನೋಡಿದ ಮೇಲೆ ತನಗೇನು ಅನ್ನಿಸ್ತಾ ಇದೆ, ತನ್ನ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ತಳಮಳ, ತನಗೆ ಆಗ್ತಕ್ಕಂಥ ವ್ಯಾಕುಲತೆ, ಯುದ್ಧವನ್ನು ಯಾಕೆ ಮಾಡಬೇಕು, ನಾನು ಯುದ್ಧ ಮಾಡೋದ್ರಿಂದ ತನಗೇನು ಲಾಭ, ಇವ್ರನ್ನೆಲ್ಲ ಯಾಕೆ ಕೊಲ್ಲಬೇಕು, ಈ ಥರದ್ದೆಲ್ಲ ಅವನಿಗೆ ಆಲೋಚನೆಗಳು ಬಂದು ಅವನು ಅಧೀರ್ನಾಗಿ ಹೋಗ್ಬಿಡ್ತಾನೆ. ಅದೆಲ್ಲದನ್ನು ಇಲ್ಲಿವರೆಗೂ ಹೇಳ್ತಾ ಹೋದ. ಇದು ಅದಕ್ಕೆ ಒಂದು ರೀತಿಯ ಫುಲ್ ಸ್ಟಾಪ್ ಇಟ್ಟಂತ ಹೇಳ್ತೀವಲ್ವ, ಆ ರೀತಿಯಾಗಿ ಕೊನೆಗೆ ಅವನು ಏನು ಹೇಳ್ದ ಅನ್ನೋದನ್ನ ಸಂಜಯ್ ಇಲ್ಲಿ ಒಂದು ರೀತಿಯ ಸಾರಾಂಶದ ರೂಪದಲ್ಲಿ ಹೇಳ್ತಾ ಇದ್ದಾನೆ. ಏವ ಮುಕ್ತ್ವ ಅಂದರೆ ಈ ರೀತಿಯಾಗಿ ಹೇಳ್ಬಿಟ್ಟು, ಈ ರೀತಿಯಾಗಿ ಯಾರು ಹೇಳಿ? ಅರ್ಜುನ ಹೇಳ್ಬಿಟ್ಟು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಋಷಿಕೇಶಂ ಅಂದರೆ ಇಂದ್ರಿಯಗಳನ್ನು ಗೆದ್ದಿರತಕ್ಕಂಥವ್ರು. ಇದು ಶ್ರೀಕೃಷ್ಣನಿಗೆ ಇಲ್ಲಿ ಅನ್ವಯಿಸ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಋಷಿಕೇಶಂ ಅಂತ ಹೇಳ್ತಿರ್ತಾರೆ. ಏವ ಮುಕ್ತ್ವ ಋಷಿಕೇಶಂ, ಈ ರೀತಿಯಾಗಿ ಶ್ರೀಕೃಷ್ಣನಿಗೆ ಹೇಳಿಬಿಟ್ಟು ಗುಡಾಕೇಶ ಅಂದರೆ ಅರ್ಜುನ, ಅವನು ಬಹಳ ಶಿಸ್ತನ್ನು ಗಳಿಸ್ಕೊಂಡಿರ್ತಾನೆ. ಯಾವ ರೀತಿ ಅಂದರೆ ಅವನಿಗೆ ನಿದ್ರೆನೂ ಸಹ ಅವನು ಕೇಳಿಬಿಟ್ಟು ಬರುತ್ತೆ. ಅವನಿಗೆ ಯಾವಾಗ ಬೇಕೋ ಮತ್ತು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಅವನು ನಿದ್ರೆ ಮಾಡ್ಬೋದು. ಆ ರೀತಿಯಾಗಿ ಅಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಅವನು ಗಳಿಸ್ಕೊಂಡಿರ್ತಾನೆ. ಹಾಗಾಗಿ ಅವನು ಗುಡಾಕೇಶನಾಗಿರ್ತಾನೆ. ಮತ್ತು ಪರಂತಪ ಅಂದರೆ ಶತ್ರುಗಳನ್ನು ಗೆಲ್ತಕ್ಕಂಥವನು, ಅವರ ತಪ್ಪುಗಳನ್ನು ತಿದ್ದಿ ಅವ್ರನ್ನ ಸರಿಗೆ ದಾರಿಗೆ ತರ್ತಕ್ಕಂಥವನು ಆಗುತ್ತೆ ಇಲ್ಲಿ. ಏವ ಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸ್ಯ ಇತಿ ಗೋವಿಂದಂ ತೂಷ್ಣೀಂ ಬಭೂವಃ. ನ ಯೋತ್ಸ್ಯೆ ಅಂದರೆ ನಾನು ಯುದ್ಧ ಮಾಡೋದಿಲ್ಲ, ಇತಿ ಅಂದರೆ ಇಷ್ಟೇ, ನಾನು ಯುದ್ಧ ಮಾಡೋದಿಲ್ಲ. ಗೋವಿಂದ ಅಂದರೆ ಗೊತ್ತೇ ಇದೆ ನಮಗೆ, ಶ್ರೀಕೃಷ್ಣನಿಗೆ ಹೇಳ್ತಾರೆ. ಶ್ರೀಕೃಷ್ಣನಿಗೆ ಇನ್ನೊಂದು ಹೆಸರು. ಈ ರೀತಿಯಾಗಿ
ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ ಗೋವಿಂದನಿಗೆ ಉಕ್ತವ ಹೇಳಿಬಿಟ್ಟು ತೂಷ್ಣೀಂ ಬಭೂವ. ತೂಷ್ಣೀಂ ಅಂದರೆ ಅವನು ಇಲ್ಲಿ ಸೈಲೆಂಟ್ ಆಗೋದು ಅಥವಾ ಮೌನವಾಗಿ ಮೌನಕ್ಕೆ ಶರಣಾಗೋದು ಅಂತ ಹೇಳ್ತೀವಲ್ಲ ಅದು. ತೂಷ್ಣೀಂ ಬಭೂವ, ಮೌನಕ್ಕೆ ಶರಣಾಗಿ ಹೋಗ್ಬಿಡ್ತಾನೆ ಅಂತೇಳಿ ಈ ಶ್ಲೋಕದ ಅರ್ಥ. ಹಾಗೆ ಮುಂದಿನ ಶ್ಲೋಕವನ್ನು ನೋಡೋಣ. ಹಾಗೆ ಮುಂದುವರೆದು 10ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ತಮುವಾಚ ಋಷಿಕೇಶ. ತಮ್ ಉವಾಚ ಅಂದ್ರೆ ಅವನಿಗೆ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಋಷಿಕೇಶ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅದನ್ನ ಮುಂದೆ ನಾವು ನೋಡ್ತಾ ಹೋಗೋಣ. ಪ್ರಹಸನ್ನಿವ ಭಾರತ. ಪ್ರಹಸನ್ನಿವ ಅಂದ್ರೆ ಒಂದು ರೀತಿಯಲ್ಲಿ ನಗನಗುತ್ತ, ಅಂದ್ರೆ ಒಂದು ಹಸನ್ಮುಖನಾಗಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ. ಭಾರತ ಅಂದ್ರೆ ಇಲ್ಲಿ ಧೃತರಾಷ್ಟ್ರ, ಅಂದ್ರೆ ಇಲ್ಲಿ ಸಂಜಯ ಹೇಳ್ತಾ ಇರೋದು. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಇನ್ನ ಹೇಳ್ತಾ ಇದ್ದಾನೆ. ಈ ಶ್ಲೋಕ ಬಂದು ಸಂಜಯ ಹೇಳಿರ್ತಕ್ಕಂಥದ್ದು. ಭಾರತ ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಅಂತೇಳಿ ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಅವನು ಭರತ ವರ್ಷದ ಅಥವಾ ಭರತ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನಾಗಿರೋದ್ರಿಂದ ಭಾರತ ಅಂತೇಳಿ ಅವನಿಗೆ ಕರೀತಾರೆ. ಸೇನೆಯೋರುಭಯೋರ್ ಮಧ್ಯೆ ಅಂದ್ರೆ ಎರಡೂ ಸೇನೆಗಳ ಮಧ್ಯದಲ್ಲಿ ವಿಷೀದಂತ ಮಿದಂ ವಚಃ, ವಿಷಾದದಿಂದ ಮುಳುಗಿ ಹೋಗಿರತಕ್ಕಂತಹ ಅರ್ಜುನನಿಗೆ ಈ ರೀತಿಯಾಗಿ ಹೇಳ್ತಾನೆ. ಇದಂ ವಚಃ, ಈ ರೀತಿಯಾಗಿ ಹೇಳ್ತಾನೆ ಅಂತೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಓ ಧೃತರಾಷ್ಟ್ರನೇ, ಇಲ್ಲಿಂದ ಮುಂದೆ ಈ ಎರಡೂ ಸೇನೆಗಳ ಮಧ್ಯದಲ್ಲಿ ದುಃಖಿತನಾಗಿ ವಿಷಾದದಿಂದ ವಿಚಲಿತನಾಗಿ ಕುಳಿತಿರತಕ್ಕಂತಹ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಮುಂದೆ ಹೇಳ್ತಾ ಹೋಗ್ತಾನೆ ಅಂತೇಳಿ ಇಲ್ಲಿ ಈ ಶ್ಲೋಕದ ಅರ್ಥ ಆಗುತ್ತೆ. ಇನ್ನು ಈ 11ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಜ್ಞಾನವನ್ನು ಬೋಧನೆ ಮಾಡ್ತಾ ಹೋಗ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಶ್ರೀ ಭಗವಾನುವಾಚ ಅಂತಾನೆ ಈ ಶ್ಲೋಕ ಪ್ರಾರಂಭವಾಗುತ್ತೆ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಶ್ಚ ನಾನುಶೋಚಂತಿ ಪಂಡಿತಾಃ. ಇಲ್ಲಿ ಮೊದಲನೆಯ ಹೇಳಿಕೆನಲ್ಲೇ ಏನು ಸಾಕಷ್ಟು ದುಃಖಿತನಾಗಿರ್ತಕ್ಕಂತಹ ಅರ್ಜುನನಿಗೆ ಒಂದು ರೀತಿಯ ಶ್ರೀಕೃಷ್ಣ ಸಮಾಧಾನ ಮಾಡೋದ್ರ ಬದಲು ನಿನ್ನ ವಾದ ಎಲ್ಲ ಪೊಳ್ಳು ಅಂತಕ್ಕಂಥ ಒಂದು ನಿರ್ಣಯವನ್ನ ಮಾಡಿಬಿಡ್ತಾನೆ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅಶೋಚ್ಯಾನನ್ವಶೋಚಸ್ತ್ವಂ. ಅಶೋಚ್ಯ ಅಂದ್ರೆ ಯಾವುದು ದುಃಖಿಸಲಿಕ್ಕೆ ಅರ್ಹತೆಯನ್ನು ಗಳಿಸಿಲ್ವೋ, ಅನ್ವಶೋಚ ತ್ವಂ ಅಂದ್ರೆ ನೀನು ಅದಕ್ಕೆ ದುಃಖಿಸ್ತಾ ಇದೀಯಾ ಅಂತೇಳಿ ಹೇಳ್ತಾ ಇದ್ದಾನೆ. ಪ್ರಜ್ಞಾವಾದಾಂಶ್ಚ ಭಾಷಸೆ, ಆದ್ರೆ ನೀನು ಜ್ಞಾನಿಗಳ ರೀತಿಯಲ್ಲಿ, ನೀನು ಪ್ರಜ್ಞಾವಂತರ ರೀತಿಯಲ್ಲಿ, ಬುದ್ಧಿವಂತರ ರೀತಿಯಲ್ಲಿ ಬಹಳ ದೊಡ್ಡ ದೊಡ್ಡದಾಗಿ ಏನೇನೋ ಶಾಸ್ತ್ರಗಳನ್ನೆಲ್ಲ ಬಳಸಿಕೊಂಡು ಹೇಳ್ತಾ ಇದೆಯಾ. ಅದೆಲ್ಲದರಲ್ಲೂ ಯಾವುದೇ ರೀತಿಯ ಸತ್ವ ಇಲ್ಲ. ನೀನು ಏನು ಯಾವುದಕ್ಕೆ ದುಃಖಿಸ್ತಾ ಇದೆಯೋ ಅದಕ್ಕೆ ಅರ್ಥನೇ ಇಲ್ಲ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಬಲವಾದ ಕಾರಣಗಳಿಲ್ಲ ಅಂಥೇಳಿ ನಿನ್ನ ವಾದ ಎಲ್ಲ ಕೊಳ್ಳು. ನೀನು ಒಂದು ರೀತಿಯ ಜ್ಞಾನಿಯ ವೇಷ ಹಾಕ್ತಾ ಇದೆಯಾ. ಇಲ್ಲಿ ನೀನು ಜ್ಞಾನಿಯಾಗಿ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಪಂಡಿತಾಹ, ಜ್ಞಾನಿಗಳಾಗಿರ್ತಕ್ಕಂಥವರು, ಗತಾಸೂನ್, ಗತ ಅಸೂನ್, ಹೋಗಿರ್ತಕ್ಕಂತಹ ಜೀವಕ್ಕೆ ಆಗಿರಲಿ, ಅಂದ್ರೆ ಸತ್ತಿರೋರ್ಗಾದ್ರೂ ಆಗಿರ್ಲಿ, ಅಗತಾಸೂನ್ ಅಂದ್ರೆ ಬದುಕಿರುವಂಥವ್ರಿಗಾದ್ರೂ ಆಗಿರ್ಲಿ, ನ ಅನುಶೋಚಂತಿ, ಅವರು ದುಃಖಿಸೋದಿಲ್ಲ. ಹಾಗಾಗಿ ನೀನು ಪಂಡಿತನಲ್ಲ, ನೀನು ಜ್ಞಾನಿ ಅಲ್ಲ, ನೀನು ಒಂದು ರೀತಿಯ ಅಜ್ಞಾನದಿಂದ
ಈ ರೀತಿಯಾಗಿ ಮಾತಾಡ್ತಾ ಇದ್ದೀಯಾ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಮೊದಲನೆಯ ಏನು ತನ್ನ ಹೇಳಿಕೆನಲ್ಲೇ ಅರ್ಜುನನನ್ನ ಏನು ಇಷ್ಟೊತ್ತು ಏನು ಹೇಳಿರ್ತಾನಲ್ವ ಅದೆಲ್ಲದೂ ಕೊಳ್ಳು ಅದರಲ್ಲಿ ಏನೋ ಒಂದು ರೀತಿಯ ಗಟ್ಟಿಯಾಗಿರ್ತಕ್ಕಂತಹ ಮಾತುಗಳೇನು ಇಲ್ಲ. ನೀನು ಜ್ಞಾನಿ ರೀತಿ ಮಾತಾಡ್ತಾ ಇದೀಯ, ಆದರೆ ನೀನು ಜ್ಞಾನಿ ಅಲ್ಲ. ಇದೆಲ್ಲ ನಿನ್ನಲ್ಲಿರ್ತಕ್ಕಂತಹ ಅಜ್ಞಾನದಿಂದ ನೀನು ಈ ರೀತಿಯಾಗಿ ವ್ಯಥೆ ಪಡ್ತಾ ಇದೀಯಾ. ಈ ಎಲ್ಲ ವ್ಯಥೆಗೆ ನಿನ್ನ ಅಜ್ಞಾನನೇ ಕಾರಣ ಅಂತೇಳಿ ಒಂದು ರೀತಿಯಾಗಿ ಹೇಳ್ತಾ ಇದ್ದಾನೆ. ಅದನ್ನು ಯಾವ ರೀತಿ ನಿವಾರಣೆ ಮಾಡ್ತಾನೆ ಅಂತಕ್ಕಂಥದ್ದನ್ನ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿಯವರೆಗೂ ಭಗವದ್ಗೀತೆಯ 2ನೇ ಅಧ್ಯಾಯದ ಶ್ಲೋಕಗಳ ಸಂಖ್ಯೆ 9ರಿಂದ 11ರವರೆಗೂ ಶ್ಲೋಕಗಳನ್ನು ಕೇಳಿ ಅವುಗಳ ಅರ್ಥವನ್ನು ನನ್ನ ಜೊತೆಯಲ್ಲಿ ತಿಳಿದುಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ.